ಮೊದಲ ದಿನದ ವಿಧಾನಮಂಡಲ ಅಧಿವೇಶನದ ಅಹೋರಾತ್ರಿ ಧರಣಿಯನ್ನು ಬಿಜೆಪಿ ನಾಯಕರು ಮುಗಿಸಿದ್ದಾರೆ. ಬಿಜೆಪಿ ಹಿರಿಯ ಮುಖಂಡರಾದಂಥ ಹಿರಿಯ ನಾಯಕರು ಆದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ಜೊತೆಗಿದ್ದಾರೆ. ಅಹೋರಾತ್ರಿ ಧರಣಿ ಆಯಿತು. ಹಾಗಿದ್ರೆ ಅಹೋರಾತ್ರಿ ಧರಣಿಯಿಂದ ಅವರಿಗೆ ನ್ಯಾಯ ಸಿಗ್ತಾ ಅಥವಾ ಮುಂದೆ ಹೋರಾಟ ಯಾವ ರೀತಿ ಮಾಡ್ತಾರೆ, ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸ್ತಾರೆ? ಈಗೇನೇ ಇರೋದು ಒಂದು ದಿನ ಅಧಿವೇಶನ, ಬನ್ನಿ ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ಇನ್ನೊಂದು ದಿನ ಅಷ್ಟೇ ಇರೋದು ನಿಮಗೆ. ಮೂಢ ಪ್ರಕರಣ ತಾರ್ಕಿಕಂತೆ ತೊಗೊಂಡು ಹೋಗ್ತೀವಿ ಅಂತ ಎಲ್ಲ ನಾಯಕರು ಹೇಳಿದ್ರು. ಬಟ್ ಯಾವ ರೀತಿಯಾಗಿ ತೊಗೊಂಡು ಹೋಗ್ತೀರಿ? ನೋಡಿ, ಈಗ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚರ್ಚೆಗೆ ಅವಕಾಶ ಕೊಡಬೇಕಾಗಿತ್ತು. ಸ್ಪೀಕರು ಅವರು ಒನ್ ಸೈಡ್ ಆಗಿ ಯಾವುದೇ ಚರ್ಚೆ ಮಾಡದೆ, ಅಂದರೆ ಇದರಿಂದ ಏನು ತೋರಿಸ್ಕೊಡ್ತದಂದರೆ ಸಿದ್ದರಾಮಯ್ಯನವರು ಭಾಳ ದೊಡ್ಡ ಹಗರಣ ಮಾಡಿದ್ದಾರೆ ಅನ್ನೋಂಥದ್ದು ಒಪ್ಕೊಂಡಂಗೆ ಆಗಿದೆ. ಸಿದ್ದರಾಮಯ್ಯನವ್ರಿಗೆ ಅಷ್ಟು ಯಾವುದೇ ರೀತಿ ನಾವು ಮಾಡಿಲ್ಲ ಅಂದಿದ್ದರೆ ಚರ್ಚೆ ಮಾಡ್ತಿದ್ವಿ. ಇಲ್ಲ ನಿಮ್ಮ ಪಕ್ಷದವ್ರು ಮಾಡಿದ್ದಾರೆ, ಜೆ ಡಿ ಎಸ್ನವ್ರು ಮಾಡಿದ್ದಾರೆ ಅಂತೇಳಿ ಬೈರತಿ ಸುರೇಶ್ ಅವರು ನಗರಾಭಿವೃದ್ಧಿ ಸಚಿವರು ಹೇಳ್ತಾರೆ. ಹಾಗಾದರೆ ಎಲ್ಲರದು ಹೊರಗೆ ಬರಲಿ, ಚರ್ಚೆ ಆದರೆ ಎಲ್ಲರೂ ಗೊತ್ತಾಗ್ತದೆ ಯಾರ್ಯಾರು ಅಕ್ರಮವಾಗಿ ಪ್ಲಾಟ್ ತೊಗೊಂಡಿದ್ದಾರೆ. ಯಾವುದೋ ಬೇರೆ ಜಿಲ್ಲೆದವ್ರು ಬಂದು ಮೈಸೂರಿನ ಪಟ್ಟಿ ವಿಳಾಸ ಕೊಟ್ಟು ಎಕರೆಗಟ್ಟಲೆ ಇಲ್ಲಿ ಜಮೀನು ತೊಗೊಂಡಿದ್ದಾರೆ ಅಂತ ಅದನ್ನು ಹೇಳಿದ್ದಾರೆ. ಅದನ್ನು ಎಲ್ಲನೂ ಬಹಿರಂಗಪಡಿಸಲಿಕ್ಕೆ ಸದನದಲ್ಲಿ ಚರ್ಚೆನೇ ಒಂದೇ ಇದಕ್ಕೆ ಪರಿಹಾರ. ಅದನ್ನು ಸ್ಪೀಕರ್ ಅವರು ಕೇವಲ ಒಂದು ಪಕ್ಷದ ಪರವಾಗಿ ನಿಂತು ಈ ಚರ್ಚೆನೇ ಏನು ನಮ್ಮ ಪ್ರಜಾತಂತ್ರದ ಒಂದು ವ್ಯವಸ್ಥೆಯಲ್ಲಿ ಕಗ್ಗೊಲೆ ಮಾಡಿದ್ದಾರೆ. ಅವ್ರಿಗೇನಾದರೂ ಇವತ್ತಾದರೂ ಜ್ಞಾನೋದಯ ಆದರೆ ಇವತ್ತೂ ಮುಕ್ತವಾಗಿ ಚರ್ಚೆಗೆ ಅವಕಾಶ ಕೊಡಲಿ. ನಾಳೆ ಶುಕ್ರವಾರವರೆಗೆ ಇನ್ನೂ ಸಮಯ ಇದೆ. ಏನು ಉತ್ತರ ಕೊಡೋದು ಕೊಡಲಿ, ಯಾರ್ಯಾರ್ದು ಅನ್ನೋದು ಬಣ್ಣ ಬಯಲಾಗ್ತದೆ ರಾಜ್ಯದ ಜನರ ಮುಂದೆ. ಯತ್ನಾಳವರು ಪಕ್ಷಕ್ಕೆ ನಿಷ್ಠಾವಂತರು ಅಂತಕ್ಕಂಥದ್ದು ಈಗ ಅಲ್ಲಿ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಪಕ್ಷದಲ್ಲಿ ಹೋರಾಟ ತಮಗೆ ಸಮಾಧಾನ ಅನಿಸಿದೆಯಾ ಅಂತ? ನೋಡಿ ಇದು ಕೆಲವೊಂದು ಜನ ನಮ್ಮವ್ರು ಏನಿದ್ದಾರೆ ಅನಿವಾರ್ಯವಾಗಿ ನಮ್ಮೆಲ್ಲರ ಏನು ನಮ್ಮ ಒಂದು ಒತ್ತಡದಿಂದ ಈ ರೀತಿ ಹೋರಾಟ ಕೇಳಿದ್ರು. ಇಲ್ಲಾಂದರೆ ಇದನ್ನು ಅಲ್ಲಿಗೆ ಮೊಟಕುಗೊಳಿಸ್ಬೇಕು ಅನ್ನೋಂಥದ್ದು ನಡೆದಿತ್ತು. ಆದರೆ ಇದು ಭಾಳ ದೊಡ್ಡ ತಪ್ಪು ಸಂದೇಶ ಹೋಗ್ತದೆ ಅನ್ನೋಂಥ ಅನಿವಾರ್ಯತೆಯಿಂದ ಈ ಹೋರಾಟಕ್ಕೆ ಅವರು ನಿರ್ಣಯ ಮಾಡಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಪಕ್ಷದಲ್ಲಿ. ಶಾಸಕರ ಒತ್ತಡ, ತಮ್ಮೆಲ್ಲರೂ ಒತ್ತಡ ಇಲ್ಲದಿದ್ದರೆ ಖಂಡಿತವಾಗ್ಲೂ ಆಗಿದ್ರೆ ಈ ಹೋರಾಟ ಆಗ್ತಾ ಇರಲಿಲ್ಲ. ಕೇವಲ ಸಭಾತ್ಯಾಗ ಮಾಡಿ, ಯಾಕಂದರೆ ನಮ್ಮ ಕೆಲವೊಂದು ನಾಯಕರುಗಳದೇ ಈ ಹಗರಣದಲ್ಲಿ ಕೈ ಇದೆ ಅಂತೇಳಿ ಹೇಳ್ತಾರೆ. ಅನೇಕ ಹಗರಣ ಆಗಿವೆ, ಅದು ನಿಮ್ಮಲ್ಲಿಯೂ ಇದೆ ಅಂತ ಹೇಳ್ತಾರೆ. ಅದನ್ನೆಲ್ಲ ಬಹಿರಂಗ ಆಗಬಾರ್ದು ಅನ್ನೋದು ನಮ್ಮಲ್ಲಿಯೂ ಇತ್ತು. ಹಾಗೆ ನಮ್ಮ ಜೊತೆಗೆ ಈಗ ಪರಿಷತ್ ಸಭಾಪತಿಯವರಂಥ ಬಸವರಾಜ ಹೊರಟ್ಟಿಯವರು ಇದ್ದಾರೆ. ಅತ್ಯಂತ ಹಿರಿಯ ನಾಯಕರು ಸದನಕ್ಕೆ, ಈಗ ಸಭಾಪತಿಗಳು ಕೂಡ ಹೌದು. ಬನ್ನಿ ಅವ್ರನ್ನೇ ಮಾತಾಡ್ತಾ ಹೋಗೋಣ. ಇವತ್ತು ಸರ್ ಅಹೋರಾತ್ರಿ ಧರಣಿ ಹಮ್ಮಿಕೊಂಡಿದ್ದಾರೆ, ಚರ್ಚೆ ನಡೀತಾ ಇದೆ, ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ದೀರಿ? ಇದು ಪ್ರಜಾಪ್ರಭುತ್ವ. ಅವರು ಧರ್ನಾ ಮಾಡೋದು, ಹೋರಾಟ ಮಾಡೋದು ಅವ್ರಿಗೆ ಬಿಟ್ಟಿದ್ದು. ನಾವು ಕಂಟ್ರೋಲ್ ಮಾಡೋದೇನು ಕಂಟ್ರೋಲ್ ಮಾಡೋಷ್ಟು ಮಾಡಿದ್ವಿ. ಕಂಟ್ರೋಲ್ ಮೀರಿದಾಗ ಈ ರೀತಿ ಆಗಿದೆ. ಮತ್ತು ನಮ್ಮಲ್ಲಿ ಏನಂದ್ರೆ ನಿಲುವಳಿ ಸೂಚನೆ ಕೊಟ್ಟಾರೆ. ನಮ್ಮಲ್ಲಿ ಕೆಲವು ನಿಯಮಗಳಿದೆ. ನಿಲುವಳಿ ಸೂಚನೆ ಪ್ರಚಲಿತವಾದಂಥ ಸಮಸ್ಯೆ ಇರಬೇಕು. ಇದು ಈಗ ಬಂದೈತಿ, ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಬಂದೈತಿ. ಅದಕ್ಕೆ ಬೇರೆ ಬೇರೆ ರೀತಿಗಳಿದಾವೆ. ಅಡ್ಜರ್ಮೆಂಟ್ ಮೋಷನಿಂದ ಮಾಡಬೇಕನ್ನೋದು ಈ ನನಗೇನು ಅನಿಸಿದ್ದಿಲ್ಲ. ನಾವೆಲ್ಲ ಸಾಧಕ ಬಾಧಕ ನೋಡಿ ಇವರ ವಿಚಾರ ಕೇಳಿ, ಸರ್ಕಾರ ವಿಚಾರ ಕೇಳಿ ನಮಗೆ ಏನಂದ್ರೆ ಅದನ್ನು ನಾನು ಇದನ್ನು ನಿಲುವಳಿಯನ್ನು ತಿರಸ್ಕಾರ ಮಾಡಿದ್ದಕ್ಕೆ ಅವ್ರು ಸ್ಟ್ರೈಕ್ ಮಾಡಾಕ್ತಾರೆ. ಇಟ್ ಇಸ್ ಅ ಫಂಡಮೆಂಟಲ್ ರೈಟ್ ಆಫ್ ದಿ ಆಲ್ ಲೆಜಿಸ್ಲೇಟರ್ಸ್. ಅದು ಸ್ಟ್ರೈಕ್ ಮಾಡೋದು ಮಾಡಲಿ. ಮತ್ತು ಚರ್ಚೆಗೆ ಮತ್ತೆ ಅವಕಾಶ ಕೇಳ್ತೀವಿ ಅಂತ ಹೇಳ್ತಿದ್ದಾರೆ ಶಾಸಕರೆಲ್ಲರೂ ಕೂಡ. ಏನು ಅವಕಾಶ ಸಿಗ್ಬೋದಾ? ನೋಡೋಣ. ಕೇಳೋದು ಏನೇನು ಪರಿಸ್ಥಿತಿ ನಿರ್ಮಾಣ ಆಕತಿ, ಗೌರ್ಮೆಂಟ್ದು ಏನು ಸ್ಟ್ಯಾಂಡ್ ಬದಲಾಕತಿ ನೋಡು. ಯಾಕಂದ್ರೆ ಎರಡೂ ಸೈಡ್ ಇರಬೇಕಾಗತ್ತೆ. ನಾವು ಎರಡನ್ನೂ ಕೇಳಿ ಗೌರ್ಮೆಂಟನ್ನು ಕೇಳಿದ್ವಿ. ಗೌರ್ಮೆಂಟ್ ಏನಾರು ಎಷ್ಟಿತ್ತು ನಮ್ದು ನಾವು ನಡೆಸೋರಷ್ಟ, ಸಾಲಿ ನಡೆಸೋರಷ್ಟ. ಈ ಬಾರಿ ಅಧಿವೇಶನ ನಡೆದಾಗ ಸಾಕಷ್ಟು ಚರ್ಚೆಗಳು, ಸಮಸ್ಯೆಗಳಿರುತ್ತೆ. ಚರ್ಚೆಗಳಿಗೆ ಅವಕಾಶನೇ ಸಿಗೋದಿಲ್ಲ. ಇಷ್ಟು ಶಾಸಕರುಗಳು ಬಂದಿರ್ತಾರೆ, ಸದಸ್ಯರು ಬಂದಿರ್ತಾರೆ, ಅವಕಾಶನೇ ಸಿಗೋದಿಲ್ಲ. ಈ ಬಾರಿನೂ ಕೂಡ ಕೊನೆಗೆ ಇನ್ನು ಉಳಿದಿರೋದು ಒಂದು ದಿನ. ಈ ಒಂದು ಕಡೆ ನೆರೆ ಶುರುವಾಗಿದೆ, ಆ ಕಡೆಗೆ ಅದ್ರ ಬಗ್ಗೆಯೂ ಚರ್ಚೆ ಆಗ್ತಾ ಇಲ್ಲ. ಆಗಬೇಕು. ನಾನು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಹೇಳ್ಬೇಕಾದ್ರೆ ಈ ರೀತಿ ಮಾಡಿ ಸದನ ಮುಂದೂಡೋದು ಸರಿಯಲ್ಲ. ಚರ್ಚೆ ಆಗಬೇಕು. ಸರ್ಕಾರನ ಇಕ್ಕಟ್ಟಿಗೆ ಸಿಗಿಸ್ಬೇಕು. ಅವರು ಮಾತಾಡಬೇಕು. ಅಂಕಿ ಸಂಖ್ಯೆ ಇರ್ತಾವೆ ಅವ್ರ ಕಡೆ ಇದ್ಕೊಂಡು ಮಾತಾಡಿ ಸರ್ಕಾರವನ್ನು ಒಂದು ಯಾವುದೋ ಇದರಲ್ಲಿ ಹಿಡಿದು ಆ ರೀತಿ ಮಾಡಿದ್ದು ಚಲೋ. ಈ ರೀತಿ ನೀವು ಕುಂತ್ರೆ ನಮಗೂ ಒಳ್ಳೇದಂತಾರೆ ಸರ್ಕಾರ. ಹೋಲ್ರಿ ಅವ್ರು ಏನು ತಯಾರಿಲ್ಲ, ನಾವೇನು ಮಾಡೋದು ಉಳ್ಕೊಂಡ್ಬಿಡ್ತಾರೆ. ಇವು ಸದನದಲ್ಲೇ ಕೂತ್ಕೊಂಡು ಸದನದಲ್ಲಿ ಏನೋ ಯಾವುದೋ ಒಂದು ರೀತಿಯಿಂದ ಮಾತಾಡೋಕ್ಕೆ ಅದು ಇದನ್ನು ಮಾಡಿದರೆ ಆಗ್ತಿದೆ ಅನ್ನುವಂಥದ್ದು ನನ್ನ ಭಾವನೆ. ಕೊನೆಯದಾಗಿ ಪ್ರತಿಪಕ್ಷದ ಎಲ್ಲ ಶಾಸಕರು ಕೂಡ ಏನು ಮನವಿ ಮಾಡ್ತಾರೆ? ಯಾಕಂದರೆ ಬರೀ ಗಲಾಟೆ ಗದ್ದಲದಲ್ಲೇ ಆಗ್ತಾ ಇದೆ. ನಾನು ಇನ್ನೂ ಅವ್ರಿಗೆ ವಿನಂತಿ ಮಾಡ್ಕೋತೀನಿ. ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋನು, ಸದನ ನಡೆಸೋನು. ಪ್ರತಿಯೊಂದು ಸಮಸ್ಯೆಗಳು ಭಾಳ ಅದನ್ನೇ ಬೇರೆ ರೀತಿಯಿಂದ ತಗೋರಿ, ನೀವು ಮಾತಾಡ್ರಿ ಅಂತ ಹೇಳ್ತೀವಿ. ಪ್ರಯತ್ನ ಅಂತೂ ಮಾಡ್ತೀವಿ. ನಮ್ಮ ಪ್ರಯತ್ನ ಎಷ್ಟರ ಮಟ್ಟಿಗೆ ಇದಾಗ್ತಿದೆ ನನಗೆ ಗೊತ್ತಿಲ್ಲ.
ಖಂಡಿತವಾಗಿ ಪ್ರಯತ್ನ ಅಂತೂ ನಾನು ಮಾಡ್ತೀನಿ. ಅಧಿವೇಶನ ಅವಧಿ ವಿಸ್ತರಣೆಗೆ ಯಾರಾದರೂ ಮನವಿ ಮಾಡ್ಕೊಂಡಿದ್ದಾರೆ, ಯಾರು ಚರ್ಚೆ ಸಾಕಾಗಿಲ್ಲ ಸಮಯ ಅವ್ರು ಮಾಡ್ಯಾರು, ಬಟ್ ಅದನ್ನು ವಿಸ್ತರಣೆ ಮಾಡುವಂಥದ್ದು ಕ್ಯಾಬಿನೆಟ್ ತೀರ್ಮಾನ. ನಾವು ಬರೀ ನಡೆಸೋರಷ್ಟೇ. ಅವರು ಯಾವಾಗ ನಡೆಸಂತ ನಡೆಸ್ತೀವಿ, ಯಾವಾಗ ಬೇಡ ಅಂತ ಬಿಡ್ತೀವಿ. ಇಷ್ಟ ಬೇಡ ಅಂತ ಬಿಡೋದಿಲ್ಲ. ಡೇಟ್ ಆ ಡೇಟ್ ಮಾಡಿ ನಡೆಸೋರು ನಮ್ಮ ಕರ್ತವ್ಯ ನಡೆಸ್ತೀವಿ ನಾವು. ವಿರೋಧ ಪಕ್ಷದ ಉಪನಾಯಕರಾದಂಥ ಅರವಿಂದ್ ಬೆಲ್ಲದವರು ಇದ್ದಾರೆ ನಮ್ಮ ಜೊತೆಗೆ. ಸರ್ ನಮಸ್ತೆ. ನಮಸ್ಕಾರ. ಈಗ ಸಾಕಷ್ಟು ಬಿ ಜೆ ಪಿ ನಾಯಕರ ಹೋರಾಟ ಅಂದರೆ ಸಕ್ಸಸ್ ಆಗ್ತಿಲ್ಲ ಅಂತಕ್ಕಂಥದ್ದು ಕೇವಲ ನಿಮ್ಮ ಪಕ್ಷದಲ್ಲಿ ಅಷ್ಟೇ ಅಲ್ಲ, ಹೊರಗಡೆಗೂ ಕೂಡ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಅನ್ನಿಸ್ತಾ ಇದೆ. ಯಾಕೆಂತಂದರೆ ವಿಪಕ್ಷವಾಗಿ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ಬೇಕಾಗಿ ತಾರ್ಕಿಕ ಅಂತ್ಯಕ್ಕೆ ತೊಗೊಂಡೋಗ್ತಾರೆ ಅಂತ ಕಾಯ್ತಿದ್ದಾರೆ. ಯಾವ ರೀತಿಯಾಗಿ ತೊಗೊಂಡೋಗ್ತಾರೆ? ಯಾಕೆಂದರೆ ಇನ್ನೊಂದು ದಿನ ಅಧಿವೇಶನ ಮಾತ್ರ ನಿಮ್ಗೆ ಉಳ್ಕೊಂಡಿರತಕ್ಕಂಥದ್ದು. ಭಾಳ ಒಳ್ಳೆ ರೀತಿಯಿಂದ ನಮ್ಮ ಹೋರಾಟ ಸಕ್ಸಸ್ ಆಗೈತಿ. ಇವತ್ತು ಇಡೀ ರಾಜ್ಯದ ಗಮನ, ರಾಜ್ಯದ ಜನರಿಗೆ ಈ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರ ಸರ್ಕಾರದ ಹಕ್ಕಿಕತೆ ಏನಂತ ಹೇಳಿ ಗೊತ್ತಾಗೈತೆ. ಇವ್ರು ಮಾಡಿದಂಥ ಹಗರಣ 1, 2 ಈ ಎಲ್ಲ ಹಗರಣಗಳು ಇವತ್ತು ವಾಲ್ಮೀಕಿ ಹಗರಣ ಇರಬೇಕು. ವಾಲ್ಮೀಕಿ ಹಗರಣ ಇವತ್ತು ಜನರಿಗೆ ಗೊತ್ತಾಯಿತು. ವಾಲ್ಮೀಕಿ ಹಗರಣದಲ್ಲಿ SC ಮತ್ತು ST ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಹೆಸರಲ್ಲೇ ಓಟನ್ನು ತೆಗೆದುಕೊಂಡಂಥ ಕಾಂಗ್ರೆಸ್ ಪಕ್ಷ ಇವತ್ತು ಅವ್ರನ್ನ ಹಗಲು ರಾತ್ರಿ ಲೂಟಿ ಹೊಡ್ಯಾತೈತೆ ಅನ್ನೋ ಜನರಿಗೆ ವಿಷಯ ಗೊತ್ತಾಯಿತು. ಅದೇ ರೀತಿ ಈಗ ಮೂಡಾ ಹಗರಣದಲ್ಲಿ ಕೂಡ ನಾವು ಚರ್ಚೆ ಮಾಡ್ತಿರುವಂಥ ನಾವು ಪ್ರಯತ್ನದಿಂದ ಇವತ್ತು ರಾಜ್ಯದ ಜನತೆಗೆ ಗೊತ್ತಾಗೈತಿ. ಸಿದ್ದರಾಮಯ್ಯನವರು ಅವ್ರ ಕುಟುಂಬದವರು 14 ಪ್ಲಾಟ್ಗಳನ್ನು ಹೊಡೆದಿದ್ದಾರೆ. 4,000 ಕೋಟಿ ಇದೇನು ಹಗರಣ ಐತಿ. ಅದರಲ್ಲಿ ದೊಡ್ಡ ಪಾಲುದಾರರ ಶ್ರೀ ಸಿದ್ದರಾಮಯ್ಯನವರು ಮತ್ತು ಅವ್ರ ಕುಟುಂಬ ಅಂತ ಹೇಳಿ ರಾಜ್ಯದ ಜನತೆಗೆ ಗೊತ್ತಾಗೈತಿ. ಆ ಚರ್ಚೆ ಆತಂದ್ರೆ ಇನ್ನೂ ಹೆಚ್ಚು ವಿವರ ಹೊರ ಬರ್ತಾವಂಥೇಳಿ ಇವತ್ತು ಆ ಚರ್ಚೆಗಳನ್ನು ಮಾಡೋಕ್ಕೆ ಅಧ್ಯಕ್ಷರು ಮೂಲಕ ಕಾಂಗ್ರೆಸ್ ಪಕ್ಷದವರು ಸಿದ್ದರಾಮಯ್ಯನವರು ಅವಕಾಶ ಕೊಡ್ತಿಲ್ಲ ಅಷ್ಟೇ. ಪ್ರತಿಪಕ್ಷದ ಉಪನಾಯಕರ ಸ್ಥಾನದಲ್ಲಿದ್ದೀರಿ, ಭಾಳ ಜವಾಬ್ದಾರಿ ಸ್ಥಾನದಲ್ಲಿದ್ದೀರಿ. ಜನ ಎದುರು ನೋಡ್ತಾ ಇದ್ದಾರೆ. ಯಾಕೆಂದರೆ ತಾರ್ಕಿಕ ಅಂತ್ಯಕ್ಕೆ ಹೋಗ್ತಾ ಇಲ್ಲ ಅಂತಕ್ಕಂಥದ್ದು ಈಗಾಗಲೇ ಹೇಳಿದಂತೆ ಎಲ್ಲ ಸರಿ ನಡೀತಾ ಇದೆ. ಆದರೆ ಮುಂದೆ ಅಧಿವೇಶನ ಮುಗಿಯಿತು ನಂತರ ಏನಾದರೂ ಪಾದಯಾತ್ರೆ ಅಥವಾ ಯಾವ ರೀತಿಯಾಗಿ ಹೋರಾಟವನ್ನು ತೆಗೆದುಕೊಂಡು ಹೋಗಬೇಕು ಅಂತ ತೀರ್ಮಾನ ಮಾಡ್ತಾರೆ? ತಾರ್ಕಿಕ ಅಂತಂದ್ರೆ ತಾರ್ಕಿಕ ಅಂತ ಏನು ಮಾಡೋಕ್ಕಾಗ್ತದೆ? ತಾರ್ಕಿಕ ಅಂತ ಜನ ಮಾಡ್ತಾರೆ ಇದಕ್ಕೆ ಕಾಂಗ್ರೆಸ್ಸಿಗೆ. ಹಾಗಾಗಿ ನಾವು ನಮ್ಮದು ಹೋರಾಟ ಮಾಡಿ ನಮ್ಮ ಜನರಿಗೆ ಇದ್ದ ವಿಷಯ ತಿಳಿಸುವಂಥ ಕೆಲಸ ನಮ್ಮದು. ಅಥವಾ ಕಾಂಗ್ರೆಸ್ಸಿನ ಭ್ರಷ್ಟಾಚಾರದ ನಾಗಾಲೋಟಕ್ಕೆ ಬ್ರೇಕ್ ಹಾಕುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಆ ಕೆಲಸ ನಾವು ಮಾಡಾಕತ್ತೇವೆ. ಇವಾಗ ಚರ್ಚೆಗೆ ಅವಕಾಶ ಕೊಟ್ಟರೆ ಅಧ್ಯಕ್ಷರು ಚರ್ಚೆ ಮಾಡ್ತೀವಿ. ಇಲ್ಲಾಂದರೆ ಸೋಮವಾರದಿಂದ ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ಮಾಡ್ತೇವೆ. ಈಗಾಗಲೇ ಪಕ್ಷದ ವೇದಿಕೆಯಲ್ಲಿ ಎಲ್ಲವೂ ಕೂಡ ಆಗಲೇ ಏನು ನಿರ್ಧಾರ ಆಗಿದೆ ಸರ್? ಈಗಾಗಲೇ ಚರ್ಚೆ ಆಗಿದೆ. ಸೋಮವಾರದಿಂದ ಪಾದಯಾತ್ರೆ ಶುರುವಾಗ್ತದೆ. ಸೋಮವಾರದಿಂದ ಶುರುವಾಗುತ್ತೆ. ಎಸ್, ಥ್ಯಾಂಕ್ ಯು. ಜೊತೆಗೆ ಸರ್ ಹಾಗೆ ಕೊನೆಯದಾಗ ಒಂದು ಪ್ರಶ್ನೆ. ಅಧಿವೇಶನ ಮುಗೀತು, ಅಧಿವೇಶನ ಹೊರಗಡೆ ಕೂಡ ಹೋರಾಟ ಮಾಡ್ತಾ ಇದ್ದೀರಿ. ಅಂತಿಮವಾಗಿ ಏನಾದರೂ ರಾಷ್ಟ್ರ ಮಟ್ಟದಲ್ಲಿ ಏನಾದರೂ ಇದನ್ನು ಹೋರಾಟ ಮಾಡೋದಕ್ಕೆ, ಯಾಕೆಂದರೆ ಒಬ್ಬ ಪ್ರಬಲವಂತ ಮುಖ್ಯಮಂತ್ರಿ ಅವರ ವಿರುದ್ಧ ತಾವು ತಿರುಗಿ ಬೀಳ್ತಿರ್ತಕ್ಕಂಥದ್ದು. ಆದರೆ ಎಲ್ಲೂ ಕೂಡ ಅದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತಮ್ಮ ಇರುವಂಥ ಅಧಿಕಾರವನ್ನು ಕೂಡ ಬಳಸ್ಕೊಂಡು ತಮ್ಮ ಹೋರಾಟಕ್ಕೆ ಎಲ್ಲ ಕಡೆಯೂ ಕೂಡ ಅಡ್ಡಿಪಡಿಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಮೈಸೂರಿಗೆ ಹೋಗುವಂಥ ಪಾದಯಾತ್ರೆ ತಡೆದ್ರು. ಈಗ ಮತ್ತೆ ಕೂಡ ಆ ರೀತಿ ಆಗಬಹುದೇನೋ. ಈಗ ಏನು ರಾಷ್ಟ್ರ ಮಟ್ಟಕ್ಕೆ ತೆಗೆದುಕೊಳ್ಳುವಂಥದ್ದು ಏನೋ ಚಿಂತನೆಗಳಾಗಿದೆ ಏನಾದರೂ? ಅವರು ತಮ್ಮ ಅಧಿಕಾರ ಉಪಯೋಗಿಸಿ ಈ ಹೋರಾಟವನ್ನು ತಡೆಯೋಕ್ಕೆ ಎಲ್ಲ ಸರ್ವ ರೀತಿಯ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ನಾವು ಹೋರಾಟ ಮಾಡ್ತೀವಿ. ನಾವು ಅವ್ರದ್ದು ಯಾವುದೇ ಒತ್ತಾಯಕ್ಕೆ ನಾವು ಬಗ್ಗೋದಿಲ್ಲ. ನಾವು ಸಂಪೂರ್ಣವಾಗಿ ಹೋರಾಟ ಮಾಡ್ತೀವಿ. ರಾಷ್ಟ್ರ ಮಟ್ಟದಲ್ಲಿ ಕೂಡ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತೀವಿ. ತಾನೇ ಹೋಗ್ತದೆ. ಯಾಕಂದರೆ ಇವತ್ತು ಇಡಿ ಆಲ್ರೆಡಿ ವಾಲ್ಮೀಕಿ ಹಗರಣದಲ್ಲಿ ಇನ್ವಾಲ್ವ್ ಆಗಿದೆ. ಈ ಹಗರಣದಲ್ಲಿ ರಾಷ್ಟ್ರ ಮಟ್ಟದ ನ್ಯೂಸ್ ಆಗೇ ಆಗ್ತೈತಿ. ರಾಷ್ಟ್ರ ಮಟ್ಟದಲ್ಲಿ ಹೋಗ್ತೈತಿ. ಜೊತೆ JDS ಶಾಸಕಾಂಗ ಪಕ್ಷದ ನಾಯಕರಾದಂಥ ಸುರೇಶ್ ಬಾಬು ಅವರಿದ್ದಾರೆ. ಸರ್, ನಿನ್ನೆಂತೂ ಸ್ಪೀಕರ್ ಅವರು ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ. ಇವತ್ತು ತಮ್ಮ ಹೋರಾಟದ ಪ್ಲ್ಯಾನ್ ಏನಿದೆ? ಮತ್ತೆ ಅವಕಾಶ ಕೇಳ್ತೀರಾ ಹೋರಾಟಕ್ಕೆ? ಖಂಡಿತ ಇವತ್ತು ಕೂಡ ಸದನದಲ್ಲಿ ನಾವು ಹೋರಾಟಕ್ಕೆ ಇದಕ್ಕೆ ಚರ್ಚೆಗೆ ಅವಕಾಶವನ್ನು ಕೇಳ್ತೇವೆ. ಕಲ್ಪಿಸ್ಕೊಡ್ತಾರೆ ಅಂತ ಒಂದು ಭರವಸೆ ಇಟ್ಕೊಂಡಿದ್ದೇವೆ. ಅವರು ಕಲ್ಪಿಸದೇ ಇದ್ದರೆ ಇದರಲ್ಲೆಲ್ಲೋ ಕೂಡ ಲೋಪದೋಷ ಇದೆ ಅಂತ ಎದ್ದು ಕಾಣ್ತದೆ. ಇವತ್ತು ಜಗಜ್ಜಾಹೀರಾಗ್ತಾ ಇದೆ ಎಲ್ಲ ಕಡೆ. ಇವ್ರು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ, ಸರ್ಕಾರದವ್ರು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ನೋಡಿದ್ರೆ ಎಲ್ಲೋ ಒಂದು ಕಡೆ ಇದರಲ್ಲಿ ಅವರು ವ್ಯತ್ಯಾಸಗಳನ್ನ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಇವರು ತಪ್ಪಿತಸ್ಥರಿದ್ದಾರೆ ಅಂತಕ್ಕಂಥದ್ದು ಎಲ್ಲರೂ ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಆದ್ದರಿಂದ ಚರ್ಚೆಗೆ ಅವಕಾಶ ಕೊಟ್ಟು ಇದರಲ್ಲಿರ್ತಕ್ಕಂಥ ಸತ್ಯತೆಯನ್ನು ಹೊರಹಾಕಿದ್ರೆ ಖಂಡಿತ ಗೌರವ ಉಳಿಬೋದು. ಅದರ್ವೈಸ್ ಖಂಡಿತ ಇವರು ಅದರಲ್ಲಿ ವ್ಯವಹಾರ ಮಾಡಿದ್ದಾರೆ ಅಂತ ನಾವೆಲ್ಲರೂ ಕೂಡ ಸ್ಪಷ್ಟವಾಗಿ ತಿಳ್ಕೊಬೇಕಾಗ್ತದೆ. ಸರ್, ಈಗಾಗಲೇ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಕೂಡ ಕೊಟ್ಟಿದ್ದಾರೆ, ನ್ಯಾಯಾಂಗ ತನಿಖೆಗೆ. ಯಾಕೆ ಸಮಾಧಾನ ಇಲ್ವಾ? ಅಂದರೆ ಎಲ್ಲೋ ಒಂದು ಕಡೆ ಅದೇನಾದರೂ ಅಂದರೆ ಆ ಪ್ರಕರಣ ಏನಾದರೂ ಹಳ್ಳ ಹಿಡಿಯುತ್ತಾನೋ ಆತಂಕನ, ಅಥವಾ ಯಾಕೆ ನಿಮಗೆ ನ್ಯಾಯಾಂಗ ತನಿಖೆ ಮೇಲೆ ವಿಶ್ವಾಸ ಇಲ್ಲ ಅಂತ? ಈಗ ನ್ಯಾಯಾಂಗ ತನಿಖೆ ಯಾವಾಗ ಮಾಡಿದ್ರು? ಅವರು ಸದನ ನಡೆಯೋಕ್ಕೆ ಪ್ರಾರಂಭ ಆಗೋ ಹಿಂದಿನ ದಿವಸ
14ನೇ ತಾರೀಕು ನ್ಯಾಯಾಂಗ ತನಿಖೆನ ಆದೇಶ ಮಾಡಿರ್ತಕ್ಕಂಥದ್ದು ಇವರು. ಯಾಕೆ ಇವರು ಅಷ್ಟು ಇದು ಅಸೆಂಬ್ಲಿ ನಡೀತದೆ, ಸದನ ನಡೀತದೆ, ಅಲ್ಲಿ ಇವರು ಯಾರು ಕೂಡ ಎತ್ತಬಾರದು, ಈ ವಿಷಯನ ಚರ್ಚೆ ಮಾಡಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಇವರು ಸದನ ಸಮಿತಿನ ನ್ಯಾಯಾಂಗ ತನಿಖೆನ ಮಾಡಿರ್ತಕ್ಕಂಥದ್ದು. ಅಲ್ಲೇ ಅರ್ಧ ಗೊತ್ತಾಗ್ತದೆ ಇವರು ಇದನ್ನು ಚರ್ಚೆಗೆ ಅವಕಾಶ ಕೊಡಬಾರ್ದು ಅಂತಕ್ಕಂಥದ್ದು ಇವ್ರ ತೀರ್ಮಾನ ಪ್ರಾರಂಭದಲ್ಲೇ ಗೊತ್ತಾಗ್ತದೆ. ಪ್ರೀ ಪ್ಲ್ಯಾನ್, ಖಂಡಿತ ಪ್ರೀ ಪ್ಲ್ಯಾನ್ ಇದೆ ಇದರಲ್ಲಿ. ಹಾಗಾಗಿ ಇವರು ಇದರಲ್ಲಿ ಏನೋ ಅಂಶನ ಮರೆಮಾಚಲಿಕ್ಕೋಸ್ಕರ ಇವರು ಇಷ್ಟೊಂದು ಎಲ್ಲ ವ್ಯವಸ್ಥಿತವಾಗಿ ಇಲ್ಲಿ ಚರ್ಚೆಗೆ ಅವಕಾಶವನ್ನು ನೀಡ್ತಾ ಇಲ್ಲ ಅಂತ ನಮ್ಮೆಲ್ಲರಿಗೂ ಅನ್ನಿಸ್ತಾ ಇದೆ. ಸರ್, ಹಾಗೆಯೇ ಈಗ ಪ್ರಕರಣವನ್ನು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗುವಂಥ ಜವಾಬ್ದಾರಿ ಪಕ್ಷದವರಾಗಿ JDS ಮತ್ತು BJP ಇಬ್ಬರ ಮೇಲೂ ಕೂಡ ಇರತಕ್ಕಂಥದ್ದು. ಒಂದು ಕಡೆ ಸಾಕಷ್ಟು ಸೈಟ್ಗಳನ್ನ ಅರ್ಜಿ ಹಾಕ್ತವ್ರಿಗೆ ಅರ್ಜಿಗಳು ಸಿಕ್ಕಿಲ್ಲ. ಮೂಡಾದಲ್ಲಿ ಆಗ ನೋಡಿದ್ರೆ ಮೈಸೂರಲ್ಲಿ ಉಳಿದವರು ಎಲ್ಲರೂ ಕೂಡ ಒಂದೇ ಆಗ್ಬಿಟ್ಟಿದ್ದಾರೆ. ಯಾಕೆಂದರೆ ಎಲ್ಲೋ ಒಂದು ಕಡೆ 50-60 ಸೈಟ್ಗಳು ಒಬ್ಬೊಬ್ಬರ ಹೆಸರಲ್ಲಿದೆ ಅಂತ ಹೇಳ್ಬಿಟ್ಟು ಈಗಾಗಲೇ ಕೆಲವೊಂದು ದಾಖಲೆಗಳ ಮೂಲಕ ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥ ಪಕ್ಷದ ವೇದಿಕೆಯಲ್ಲಿ ಎಲ್ಲ ತಮ್ಗೆ ಅನಿಸ್ತಾ ಇದೆ ಸರ್ ಈ ಪ್ರಕರಣ ತಾರ್ಕಿಕ ಅಂತ್ಯ ಮುಟ್ಟುತ್ತೆ ಅಂತ? ಯಾಕೆಂದರೆ ಎಲ್ಲ ಪಕ್ಷದ ಶಾಸಕರು ಕೂಡ ಇದರಲ್ಲಿ ಭಾಗಿದ್ದಾರೆ ಅಂತದ್ದು. ಈಗ ನಾವೆಲ್ಲರೂ ಕೂಡ ನ್ಯಾಯಾಂಗದ ಬಗ್ಗೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಹಾಗಾಗಿ ಇದು ನ್ಯಾಯಾಲಯದಲ್ಲಿ ಖಂಡಿತ ನ್ಯಾಯ ದೊರಕ್ತದೆ. ಇಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳು ಜೊತೆಗೆ ಏನು ಸಾಮಾನ್ಯ ಜನಕ್ಕೆ ಹಲವಾರು ವರ್ಷಗಳಿಂದ ಅವರು ಜೀವನ ಮಾಡ್ತಾ ಇದ್ದಂಥವ್ರಿಗೆ ಇಲ್ಲಿ ಇದನ್ನು ದೊರಕ್ತಾ ಇಲ್ಲ, ಏನು ನಿವೇಶನಗಳು ದೊರಕ್ತಾ ಇಲ್ಲ. ಇಂಥದ್ರಲ್ಲಿ ಇಂಥ ರಾಜಕಾರಣಿಗಳು ಮತ್ತು ಏನು ಬಲವಾಗಿರ್ತಕ್ಕಂಥವ್ರು ಈ ಥರ ಒಂದು ಮೂಢ ಅಂತಕ್ಕಂಥ ಒಂದು ಇದನ್ನು ಕಾರ್ಪೊರೇಷನ್ನ ದುರುಪಯೋಗ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಎಷ್ಟು ಸರಿ ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ.